ನಿಧಿ ಗಂಡ ಎಲ್ಲೋದ? ಅವಾಗಿಂದ ಹುಡುಕ್ತಾನೆ ಇದ್ದೀನಿ. ಆ ಹೊಲ್ದದ್ರೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲ ಹೋಗಿರ್ಬೋದು? ಇನ್ನೆಷ್ಟು ಅಂತ ಓಡಾಡಲಿ ನಾನು. ಅಟ್ಲೀಸ್ಟ್ ಅವನು ಸ್ವಲ್ಪನಾದರೂ ಬುದ್ಧಿ ಹೇಳಿದ್ರೆ ಅರ್ಥ ಮಾಡ್ಕೋತಾ ಇದ್ದ ಅಂತ ಅನಿಸುತ್ತೆ. ಫಸ್ಟ್ ಅವನಿಗೆ ಬುದ್ಧಿ ಹೇಳಲೇಬೇಕು ನಾನು. ಇಲ್ಲ ಅಂದರೆ ಪಾಪ ನಾನಿಲ್ಲಿ ಎಷ್ಟೋ ಜೀವನದಾಗ ಜಿಗುಪ್ಸೆ ಒಂದು ಬಂದಾಗ ಪೊದ್ದು ಚಿಕ್ಕಮ್ಮ ನಂಗೆ ಎಷ್ಟೊಂದೆಲ್ಲ ಸಹಾಯ ಮಾಡೋರೆ. ಇವತ್ತು ಅವರು ಮಗಳು ಜೀವನ ಹಾಳಾಗೋಗ್ತೈತೆ ಅಂದರೆ ನೋಡ್ಕೊಂಡು ಸುಮ್ಮನಿದ್ಬಿಟ್ರೆ ನನ್ನಂಥ ಕೆಟ್ಟೋಳು ಯಾರು ಇರಲ್ಲ. ಫಸ್ಟು ಅವಳಿಗೆ ಸಹಾಯ ಮಾಡಬೇಕು. ಆದರೆ ಇವನು ಎಲ್ಲವನೇ? ಈಗ ನಿನಗೆಲ್ಲ ಅರ್ಥ ಆಯ್ತಾ? ನೀನು ಹೆಂಡ್ತಿ ಎಂತೋಳು, ನೀನು ಹೆಂಡ್ತಿ ಏನು ಮಾಡ್ತಾಳೆ ಎತ್ತ, ಈಗ ಎಲ್ಲನೂ ಅರ್ಥ ಆಗಿರ್ಬೇಕಲ್ವ ನಿನಗೆ? ನಾನು ಹೇಳೋವಾಗ ಎಂಥದನ್ನೂ ನಂಬಕ್ಕಿಲ್ಲ ನೀನು. ಇವಾಗ ನಿನಗೆ ಸಂದಕ್ಕೆ ಅರ್ಥ ಆಗಿರ್ತದೆ ನೀನು ಎಂಡ್ರ ಕತೆ ಎಲ್ಲನೂ. ಅದಕ್ಕೆ ಹೇಳಿದ್ದು, ನಾನು ಹೇಳ್ದಂಗೆ ಕೇಳು, ನೆಮ್ಮದಿಯಾಗಿ ಇನ್ನೊಂದು ಮದುವೆ ಮಾಡ್ಕೊಂಡು ಆರಾಮಾಗಿರು. ನಿನಗೇನು ತಲೆ ಕೆಟ್ಟೈತಾ? ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ ಆಯ್ತದ? ನಾನು ಹೆಂಡ್ತಿ ಇರ್ಬೇಕಾದ್ರೆ ಇನ್ನೊಂದು ಮದುವೆ ಎಲ್ಲಿಂದ ಮಾಡ್ಕೊಳ್ಳಿ? ಅದೆಲ್ಲನೂ ಆಗದಿರೋ ಕೆಲಸ ಸುಮ್ಕಿರು. ಏನೋ ನಿನ್ನ ಸಹಾಯ ಮಾಡಿದ್ಯಾ ಒಪ್ಕೋತೀನಿ, ಹಂಗಂತ ಈಗ ಇನ್ನೊಂದು ಮದುವೆ ಅಂತ ಹೇಳ್ಬಿಟ್ಟು ಆದರೆ ಅಷ್ಟೊಂದು ಇವಾಗ ಹುಡುಗಿತಾನೆ ಯಾರು ಕೊಡ್ತಾರೆ? ಅಯ್ಯೋ, ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸುಗಳು ಎಷ್ಟು ಜನ ಅವರೇ ಗೊತ್ತೇ ನಿನಗೆ? ಅಯ್ಯೋ ನೀನು ನೋಡಬೇಕು, ಕಳೆದೋಗ್ಬಿಡ್ತೀಯ ಹಂಗವ್ರು ಹುಡುಗಿಯರು ಎಲ್ಲ ಬಡವ್ರೆ. ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದೀರಾ ಅಂತಾರೆ ಎಲ್ರೂ. ಗೊತ್ತಾಯ್ತಾ? ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಹುಡುಗಿ ನುಡಿಕೊಡೋ ಜವಾಬ್ದಾರಿ ನಂದು. ನೋಡು, ಅವಳು ದುಡ್ಡಾಗೆ ನಿನ್ನ ಕೊಂಡ್ಕೊಳಕ್ಕೆ ಆಗಕ್ಕಿಲ್ಲ. ನೀನು ಅವಳ ಬಲೆಗೆ ಬೀಳಬಾರ್ದು ಅಷ್ಟೇನೆ, ಸರಿನಾ? ಏನೇ ಆಗಲಿ ಅವಳನ್ನ ಹೋಗುತ್ತೋ ಕ್ಯಾಕುರ್ಸ್ ಮಕ್ಕುಗುತ್ತೋ ದೂರ ಇಕ್ಕು. ಹಂಗಂತೀಯ? ನನಗಂತೂ ಅವಳ ಜೊತೆ ಬಾಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ನಾನನ್ನ ಮದುವೆ ಆಗದಿದ್ದಂಗೆ ಹೆಂಗಿರೋಕ್ಕಾಗ್ತೈತೆ? ಎಲ್ಲರೂ ಮದುವೆ ಮಾಡ್ಕೊಂಡು ಆರಾಮಾಗವ್ರೆ. ನಾನು ಅಷ್ಟೇ ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟು ಬಂದ್ರು ನಮ್ಮನೆಗೆ ಯಾರು ಕೇಳ್ತಾರೆ? ಯಾರೂ ಕೇಳಂಗಿಲ್ಲ ನೋಡು. ಅದಕ್ಕೆ ಹೇಳ್ತಿರೋದು, ಏನೋ ನೀನು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನಿನಗೋಸ್ಕರನೇ ಏನೋ ಪಾಪ ನಮ್ಮ ಅತ್ತೆ ಮಗ ಅಲ್ವಾ, ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ನನ್ನ ಲೈಫ್ ಹೆಂಗೆ ಬೇಕೋ ಹಂಗೆ ನಾನು ರೆಡಿ ಮಾಡ್ಕೊಂಡಿರೋದಕ್ಕೆ ಯಾರು ನನ್ನ ಬಗ್ಗೆ ಮಾತಾಡಂಗೂ ಇಲ್ಲ. ಆರಾಮಾಗಿದ್ದೀನಿ ನಾನಂತೂ. ನೀನು ಅಷ್ಟೇ, ಯಾರು ಮಾತ್ರ ತಲೆ ಕೆಡಿಸ್ಕೊಂಡಿದ್ದಂಗೆ ಆರಾಮಾಗಿರೋದು ಕಲ್ತ್ಕೋಬೇಕು ನೀನು. ತಲೆಯನ್ನೇ ಕೆಡಿಸ್ಕೋಬೇಡ ನೀನು. ನೀನು ಹೇಳೋದು ಸರಿಯಾಗೈತೆ. ಅವಳು ದುಡ್ಡಿದ್ರೆ ಅವಳು ಇಟ್ಕೊಳ್ಳಿ, ನನಗೇನು ಬೇಕು? ನನ್ನ ಇಷ್ಟಪಡೋರು, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿತ್ತಿರೋರು ಯಾರನ್ನ ಇದ್ರೆ ಹೇಳು, ನಾನು ಮದುವೆ ಮಾಡ್ಕೊತೀನಿ. ಅಯ್ಯನ್ನ ಈ ಮನೆಯಾಳಿ ಆಶಾ ಇವನ ಜೊತೆ ಏನು ಮಾಡ್ತಾಳೆ? ಇವನು ಏನನ್ನ ಬುಟ್ಟಿಗಿಟ್ಟಿಗೆ ಹಾಕಬಿಟ್ಲಾ? ಛೇ, ಅಷ್ಟೊಂದು ಇರೋನ್ನ ಬಿಟ್ಟು ಇವನ್ನೆಲ್ಲ ಬುಟ್ಟಿಗೆ ಹಾಕೊಳ್ಳೋ ಮಾತಾ ಇಲ್ಲ. ಆದರೆ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ. ಇವಳು ಮಾತು ಕಟ್ಕೊಂಡು ಏನಾದ್ರೂ ನಿಧಿ ಸಂಸಾರ ಹಾಳಾಗೋಯ್ತಾಯ್ತಾ ಅಂತ. ಏನೇ ಹೇಳಿ ನೀನು, ಜೀವನ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟೈತೆ. ನನ್ನ ಜನ ಎಲ್ಲನೂ ಚೀತು ಅನ್ನಂಗೆ ನೋಡ್ತಾವ್ರೆ. ನನಗಿದೆಲ್ಲ ಇಷ್ಟನೇ ಆಗ್ತಿಲ್ಲ ನನಗಂತೂ. ನನಗೇನಿದ್ರು ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರೋರು ಅಷ್ಟೇ ಬೇಕು. ಈ ಅವಳೆಲ್ಲ ಇವಳಿಗೆ ದುರಾಂಕಾರಿ ನಿಧಿ ಭಾಳ ಕೊಬ್ಬವಳಿಗೆ ಅವತ್ತಿಂದನೂ ನೋಡಿದ್ದೀನಿ. ನೋಡು, ಉಷಾ ಇದ್ಲಲ್ಲ, ಉಷಾ ನೋಡು ಒಂಥರ ಸೈಲೆಂಟು ಅಂದರೆ ಸೈಲೆಂಟು ಹುಡುಗಿ. ಆದರೆ ಅವ್ರದ್ದು ಆಸ್ತಿ ಪಾಸ್ತಿ ಎಲ್ಲ ಐತೆ, ಆದ್ರೂ ಹೆಂಗೋ ಅಂಥ ಹುಡುಗಿಯರು ಯಾರನ್ನ ಸಿಕ್ಕಿದ್ರು ಚೆನ್ನಾಗಿರೋದು. ಅದು ಬಿಟ್ಟರೆ ನನಗೆ ಇನ್ನು ಯಾರು ಇದೆ. ಈ ರಾಮಕ್ಕಜ್ಜಿ ಮಗಳಿದ್ಲಲ್ಲ ಶೋಭಾ, ಅವಳು ಚೆನ್ನಾಗಿದ್ಲು. ನಾನು ಏನೋ ಅಂದ್ಕೊಂಡಿದ್ದೆ ನಮ್ಮ ಅಮ್ಮಂಗೆ ಹೇಳಿ ಅವಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತ. ನಮ್ಮಮ್ಮ ಹಿಂಗೆ ಮಾಡಿಬಿಟ್ಟು ಸುಮ್ಮನೆ ಎಲ್ಲನೂ. ಅದಕ್ಕೆ ನನಗೂ ಬೇಜಾರು. ನೋಡೋಣ ಇರು, ಟೈಮ್ ಬರ್ತೈತೆ, ಏನೋ ಒಂದು ಮಾಡ್ತೀನಿ. ನೀನು ಅಷ್ಟೇ ಹುಡುಕ್ತೀನಿ ಅಂತ ಹೇಳ್ತಿದ್ದಲ್ಲ, ಹುಡುಕು. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲೇ ಬೇಡ, ನಾನು ನೋಡ್ಕೊಂತೀನಿ ಎಲ್ಲ. ನಾನು ಸರಿ ಜಾಸ್ತಿ ಹೊತ್ತಿದ್ರೆ ಯಾರಾದರೂ ನೋಡಿದ್ರೆ ಕಷ್ಟ ಆಗ್ತೈತೆ. ನಾನು ಹೊರಡ್ತೀನಿ, ನೀನು ಫೋನ್ ಹಾಕ್ತೀನಿ. ಹಾಂ ಸರಿ ಆಯಿತು. ಹೇ, ನೀನೇನು ಮಾಡ್ತಾ ಇದೀಯ ಇಲ್ಲಿ? ಹೇ ಉಷಾ, ನಾನೇನು ಮಾಡಲಿ, ಸುಮ್ಮನೆ ನಿಂತ್ಕೊಂಡಿದ್ದೆ. ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಕಾಯ್ತಾ ಇದ್ದೆ. ನೀನೇನು ಮಾಡ್ತಾ ಇದ್ದೆ ಇಲ್ಲಿ? ನಿನ್ನೆ ಹುಡುಕ್ತಾ ಇದ್ದೆ, ನೀನು ಇಲ್ಲಿ ನಿಂತಿದ್ದಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ನೀನು ಆಶಾ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ನಾನು ನೋಡಿದೆ. ನೋಡು, ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಹಾಯ್ ಆಶಾ ಮೊದಲೇ 420 840 ಅವಳು ಮಾತು ಕಟ್ಕೊಂಡು ನೀನು ಮತ್ತೆ ಹಾಳಾಗೋಗಕ್ಕೆ ಹೋಗ್ಬೇಡ, ಓಕೆನಾ? ಏನೇ ಆಗಲಿ ಜೀವನದಲ್ಲಿ ನಾವು ಅದೇನೋ ಅಂತಾರಲ್ಲ, ಗಂಧದ ಜೊತೆ ಗುದ್ದಾಡಿದ್ರೂ ಪರವಾಗಿಲ್ಲ, ಕೊಚ್ಚೆ ಜೊತೆ ಸ್ನೇಹ ಮಾತ್ರ ಮಾಡಬಾರ್ದು, ಓಕೆನಾ? ನೀನು ಅವಳು ಸವಸ ಬಿಟ್ಬಿಡು, ಅವಳ ಫ್ರೆಂಡ್ಶಿಪ್ ಎಲ್ಲ ಬಿಟ್ಬಿಡು. ಈಗ ನಿನಗೆ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳು. ಹೇ, ನೀನು ಯಾಕೆ ಏನೇನೋ ಮಾತಾಡ್ತಾ ಇದೆಯಲ್ಲ, ಏನಾಯಿತು ಅಂತ? ನನಗೇನು ಸಮಸ್ಯೆ ಇದೆ? ನಾನೇನು ಸಮಸ್ಯೆ ಬಗ್ಗೆ ಮಾತಾಡಲಿ? ನಾನು ಆರಾಮಾಗಿದ್ದೀನಲ್ಲ. ನೋಡು, ಎಷ್ಟು ಬಿಂದಾಸಾಗಿ ಓಡಾಡ್ಕೊಂಡು ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ಏನೇನೋ ಕೇಳ್ತಾ ಇದೆಯಲ್ಲ? ಅವಳು ನನ್ನ ಅತ್ತೆ ಮಗಳೇ ಆಗಬೇಕಲ್ವ, ಮಾವನ ಮಗಳು. ಮಾತಾಡ್ತೀವಿ, ಹಿಂಗೆ ಬರ್ಬೇಕಾದ್ರೆ ಸಿಕ್ಕಿದ್ಲು ಮಾತಾಡಿದೆ ಅಷ್ಟೇ. ಅಷ್ಟಕ್ಕೆಲ್ಲ ನೀನು ಯಾಕೆ ಈ ಥರ ಕೇಳ್ತಾ ಇದೆಯಲ್ಲ? ನಾನು ಅದನ್ನೆಲ್ಲ ಕೇಳ್ತಾ ಇಲ್ಲ, ನಿನ್ನ ನಿಧಿ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ. ಯಾಕೆ ನಿನಗೆ ನಿಧಿ ಅಂದರೆ ಇಷ್ಟ ಇಲ್ಲ? ಯಾಕೆ ಹೆಂಗೆಂಗೋ ಆಡ್ತೀಯ? ಅವಳಿಗಿನ ಒಳ್ಳೆ ಹುಡುಗಿ ಬೇಕಾ ನಿಂಗೆ? ಹೇಳು. ಅಂಥ ಒಳ್ಳೆ ಹುಡುಗಿನ ನೀನು ಬಿಟ್ಬಿಟ್ಟು ನೀನು ಇನ್ನೊಬ್ರ ಬಗ್ಗೆ ಥಿಂಕ್ ಮಾಡ್ತೀಯಲ್ಲ, ನಿನಗೆ ಸ್ವಲ್ಪನೂ ಏನೂ ಅನ್ಸೋದೇ ಇಲ್ವಾ ನಿನಗೆ? ನೋಡು, ಅಂಥ ಹುಡುಗಿ ಸಿಗಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿದ್ಯಾ ನಿಜವಾಗೂ.
ಸುಮ್ಮನೆ ಇರೋದನ್ನ ಕಳ್ಕೊಬೇಡ. ಆಸ್ತಿ ದುಡ್ಡು ಆ ವಿಚಾರ ಬಿಟ್ಬಿಡು. ಯಾರ ಹತ್ರ ಇದ್ರೇನು ಯಾರ ಹತ್ರ ಇಲ್ಲದೆ ಇದ್ರೇನು ಮದುವೆ ಆದಮೇಲೆ ಇಬ್ಬರು ಒಂದೇನೇನೆ, ಸರಿನಾ? ಆ ಥರ ನೀನು ಯೋಚನೆ ಮಾಡು. ಅದು ಬಿಟ್ಟು ಅವಳ ಹತ್ರ ಆಸ್ತಿ ಐತೆ, ಅವ್ರು ಇವಳ ಮಗಳು ಇವ್ರು ಅವ್ರ ಮಗಳು, ಅದೆಲ್ಲ ನಿನಗೆ ಯಾಕೆ? ಹಾಂ ನೋಡು, ಸುಮ್ಮನೆ ನಡಿ. ನೀನು ನಿಧಿ ಹತ್ರ, ನಿಧಿ ಜೊತೆ ಚೆನ್ನಾಗಿರೋದನ್ನ ನಾನು ಕಣ್ಣಾರೆ ನಾನು ನೋಡಬೇಕು, ಓಕೆನಾ? ನಿಂಗೆ ಏನು ಸಹಾಯ ಬೇಕು ಹೇಳು, ನಾನು ಮಾಡ್ತೀನಿ. ನಿನ್ಗೇನಾದರೂ ಪ್ರಾಬ್ಲಮ್ ಇದ್ರೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಅದು ಬಿಟ್ಟು ನಿಜ ಹೇಳ್ತಿದ್ದೀನಿ, ಈ ಸಂಸಾರ ಹೊಡೆದಾಕೊಳ್ಳೋ ಕೆಲಸ ಮಾತ್ರ ಮಾಡಕ್ಕೆ ಹೋಗ್ಬೇಡ. ಹಿಂಗಂತ ಹೇಳು ನನ್ನ ಗಂಡನ ಹತ್ರ ಅಂತ ಹೇಳ್ಬಿಟ್ಟು ಅವಳು ಹೇಳಿ ಕಳಿಸಲ್ಲ ನಿಧಿ. ಹೇಳಿ ಕಳಿಸ್ತಾಳೆ, ಹೇಳಿ ಕಳಿಸ್ದೆ ಇನ್ನೇನು ಹೇಳು. ನನ್ನಂತ ಅಮಾಯಕ ಸಿಕ್ಕವನಲ್ಲ, ಬಳಸ್ಕೊಂತವಳು ನನ್ನ ಅಷ್ಟೇನೆ. ಬಳಸ್ಕೊಳ್ಳೋದು ಬಿಟ್ಟು ಇನ್ನೇನು ಮಾಡ್ತಿಲ್ಲ. ದುಡ್ಡೈತಲ್ಲ, ದುರಂಕಾರ ಜಾಸ್ತಿ ಅವಳಿಗೆ. ಅವಳು ದುರಂಕಾರ ಏನಿದ್ರು ಅವಳು ಮನೆಗೆ ಇಟ್ಕೊಳ್ಳಿ, ನನಗಂತೂ ಏನು ಬೇಕಿಲ್ಲ. ಅವಳಾಯ್ತು, ಅವಳು ದುಡ್ಡಾಯ್ತು. ಅವಳ ದುಡ್ಡಿಗೆ ನಾನು ಯಾವತ್ತೂ ಆಸೆ ಪಡೋಳು ಅಲ್ವೇ ಅಲ್ಲ. ಹಾಗಾದ್ರೆ ನೀನು ಏನು ಹೇಳ್ತಾ ಇದೀಯ? ನಿನ್ನನ್ನ ಬೇರೆ ಹುಡುಗಿಯರಾಗಿದ್ರೆ ನೀನು ಒಳ್ಳೆ ಗುಣ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋರು. ನೀನು ಹತ್ರ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಮದುವೆ ಮಾಡ್ಕೊಳ್ಳೋರ ನಿನ್ನ? ಮಾಡ್ಕೊಳ್ತಾ ಇದ್ರು, ನನಗೇನು ಕಮ್ಮಿ? ಅಂದರೆ ಅವಳು ನಿನ್ನ ಮದುವೆ ಮಾಡ್ಕೊಂಡಿರೋದಕ್ಕೆ ನಿಧಿ ನೀನು ಒಳ್ಳೆ ಗುಣದಿಂದ ಮಾತ್ರ ಮದುವೆ ಮಾಡ್ಕೊಂಡವಳೆ. ನೀನು ಹತ್ರ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಚೆನ್ನಾಗಿದೆಯಾ ಅಂತ ಮದುವೆ ಮಾಡ್ಕೊಂಡವಳೆ ಅಂತ ನೀನು ಹೇಳ್ತಾ ಇದೆಯಾ? ಯಾರು ಈಗಿನ ಕಾಲದಲ್ಲಿ ದುಡ್ಡಿಲ್ಲ ಅಂದರೆ ಯಾರು ಮದುವೆ ಮಾಡ್ಕೊಳ್ಳಲ್ಲ. ಅಂಥದ್ರಾಗ ಅವಳ ಹತ್ರ ಅಷ್ಟೊಂದು ದುಡ್ಡಿದ್ರು ನೀನು ಮದುವೆ ಮಾಡ್ಕೊಂಡವಳೆ ಅಂತಂದರೆ ಪ್ಲೀಸ್ ಅರ್ಥ ಮಾಡ್ಕೊ. ನೀನು ಅವಳು ನಿನ್ನ ತುಂಬ ಇಷ್ಟಪಡ್ತಾಳೆ ಅಂತಲೇ ಅರ್ಥ. ನೀನು ಯಾರ್ಯಾರೋ ಮಾತು ಕೇಳಿ ತಲೆ ಕೆಡ್ಸ್ಕೊಂಡು ಸಂಸಾರ ಹಾಳು ಮಾಡ್ಕೊತಾ ಇದೆಯಾ? ಒಂದು ಸಲ ಅರ್ಥ ಮಾಡ್ಕೋ ಜೀವನನ. ದುಡ್ಡಿಲ್ಲ ಅಂದರೆ ಯಾವ ಹುಡುಗಿರು ಉಗುತು ಉಪ್ಪಾಕಲ್ಲ, ಮಾತು ಸಹ ಆಡ್ಸಲ್ಲ, ಸರಿನಾ? ನಾನು ಹೇಳೋದು ನೀನು ಅರ್ಥ ಮಾಡ್ಕೋ. ಎಲ್ಲ ಹುಡುಗಿರ್ತಾರನೇ ನೀನು ಅಲ್ವಾ? ನನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಆಸ್ತಿ ಪಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇದೆಯಲ್ವಾ ನೀನು? ನನ್ನನ್ನು ಇಷ್ಟಪಟ್ಟು ನನ್ನ ಹ್ಯಾಂಡ್ಸಮ್ ಆಗಿದ್ದೀನಿ, ನನ್ನ ಇಷ್ಟಪಡೋರು 1000 ಜನ ಇರ್ತಾರೆ. ಇವಳು ನೀನು ಬರೀ ದುಡ್ಡು ನೋಡ್ತೀನಿ ಅನ್ನೋದಾದರೆ ನನ್ನ ಮನಸ್ಸನ್ನು ನೋಡಿ ಇಷ್ಟಪಡೋನು ಬೇಜಾನ್ ಜನ ಇರ್ತಾರೆ, ಸರಿನಾ? ನೋಡು, ನೀನು ಈ ವಿಚಾರಕ್ಕೆ ಮುದ್ದಿಗೆ ಬರೋಕೆ ಹೋಗ್ಬೇಡ. ಆ ನಿಧಿಗೆ ಹೋಗಿ ಹೇಳು, ನೀನು ದುಡ್ಡು ಇಟ್ಕೊಂಡು ನೆಮ್ಮದಿಗಿರು ಅಂತ ಹೇಳ್ಬಿಟ್ಟು. ಶಟ್ ಅಪ್. ಜೀವನ ಯಾಕೆ ಹಾಳು ಮಾಡ್ಕೊತಾ ಇದೆಯಾ? ನೋಡು, ಅವಳು ಅಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡವಳೆ. ಪ್ಲೀಸ್ ಅರ್ಥ ಮಾಡ್ಕೋ. ನಿನಗೆ ಏನು ಬೇಕು ಹೇಳು, ನಿನಗೇನು ಸಹಾಯ ಬೇಕು ನಾನು ಮಾಡ್ತೀನಿ, ಓಕೆನಾ? ನಿನಗೇನೂ ಇಲ್ಲ ಅಂತನಲ್ಲ. ಈ ವಿಚಾರ ನಿನ್ನ ಮಧ್ಯೆ ಮಾತ್ರನೇ ಇರಲಿ, ನಾನು ಯಾರಿಗೂ ಹೇಳಲ್ಲ. ನಿನಗೇನು ಸಹಾಯ, ಎಷ್ಟು ದುಡ್ಡು ಬೇಕು ಹೇಳಿ, ನಿನಗೆ ಕೊಡ್ತೀನಿ. ನೀನು ಆಸ್ತಿ ತಗೊಂಡು ಬಿಸ್ನೆಸ್ ಮಾಡ್ತೀಯಾ, ಬಿಸ್ನೆಸ್ ಮಾಡು. ಏನಾದರೂ ಒಂದು ಮಾಡು. ಚಿಕ್ಕ ಸಾವುಕಾರಂಗೆ ಹೇಳ್ಬಿಟ್ಟು ಬಿಸ್ನೆಸ್ ಮಾಡಿಸ್ದೆ ಅಂತ ಹೇಳ್ಬಿಟ್ಟು ನನಗೂ ಬಿಸ್ನೆಸ್ ಐಡಿಯಾ ಕೊಡ್ತಾ ಇದೆಯಾ? ಅಯ್ಯೋ, ನಾವೊಂಥರ ನಾನಲ್ಲ. ಖಂಡರ್ ದುಡ್ಡಾಗೆ ನಾನು ಶೋಕಿ ಮಾಡ್ಕೊಂಡು ಜೀವನ ಮಾಡೋ ಅಂಥ ಜಾಯ್ಮಂದನು ನಾನಲ್ಲ. ನೀನು ಎಷ್ಟು ಹೇಳಿದ್ರು ಬಿಸ್ನೆಸ್ಸು ಬೇಡ, ಏನು ಬೇಡ ನನಗೆ. ನಾನು ವ್ಯವಸಾಯ ಅಲ್ದಿದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ. ಹೆಂಡತಿ ದುಡ್ಡಾಗ ಮಾತ್ರ ನಾನು ತಿನ್ನಲ್ಲ. ಅಂದರೆ ನೀನು ಏನು ಹೇಳ್ತಾ ಇದೆಯಾ? ನಿಧಿನ ಮತ್ತೆ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆಯಾ? ಅಯ್ಯೋ, ನಂದು ಫೋನ್ ಇಲ್ಲೇ ಎಲ್ಲೋ ಬಿಟ್ಟೋಗಿದ್ದೀನಿ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಏನು ಮಾಡ್ತಾ ಇದೆಯಾ ಇಲ್ಲಿ ಇವಳ ಜೊತೆ? ನಾನೇನು ಮಾಡಲಿ? ನಾನೇನು ಮಾಡಲಿಲ್ಲ. ಸುಮ್ಮನೆ ನಿಂತ್ಕೊಂಡಿದ್ದೆ, ಅವಳೆ ಬಂದು ಮಾತಾಡಿಸ್ತಾವಳೆ. ನಾನೇನು ಮಾಡಿಲ್ಲ. ನಿನಗೇನು ಹೇಳೋಣ ಅಂತ ಬಂದೆ, ಅಷ್ಟ್ರಾಗೆ. ಏನು ಹೇಳು? ಲೇ ಆಶಾ, ಸಾಕು. ಇವನ್ ತಲೆ ಕೆಡಿಸ್ಬಿಟ್ಟು ಇವನು ಯಾಕೆ ಹಾಳು ಮಾಡ್ತಾ ಇದೆಯಾ ನೀನು? ಅವ್ನ ಪಡಿಗೆ ಅವ್ನು ಬಿಟ್ಬಿಡೆ ನೀನು. ನಾನೇನು ಹಾಳು ಮಾಡ್ತಾ ಇದ್ದೀನಿ ಇವನ್ನ? ನೀನು ಯಾರ ಕೇಳೋಕ್ಕೆ? ನಾನೇನು ಹಾಳು ಮಾಡ್ತಿದ್ದೀನಿ ಇವನ್ನ ಮತ್ತೆ ಮಗ ನಾನು ಮಾತಾಡಿಸ್ತಾ ಇದ್ದೀನಿ. ಅದನ್ನ ಬಿಟ್ಟರೆ ನನಗೂ ಇವನಿಗೂ ಇನ್ನೇನು ಸಂಬಂಧನೂ ಇಲ್ಲ, ಏನೂ ವ್ಯವಹಾರನೂ ಇಲ್ಲ. ನೀನು ಯಾಕೆ ತಪ್ಪಾಗಿ ತಿಳ್ಕೊಂಡು ಹೆಂಗೆಂಗೋ ಮಾತಾಡ್ತೀಯಾ? ಇವನು ನಮ್ಮ ಅತ್ತೆ ಮಗ, ನನ್ನ ಇಷ್ಟ. ಬಾರ ಹೋಗೋಣ. ಸುಮ್ಮನೆ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ? ನಾನು ನಿನ್ಗೇನೋ ಹೇಳ್ಬೇಕು, ಬಾಯಿಲಿ ಅರ್ಜೆಂಟಾಗೆ. ಆಶಾ, ಈಗಾದರೂ ಅರ್ಥ ಮಾಡ್ಕೋ. ನೀನೊಬ್ರು ಸಂಸಾರ ಹಾಳು ಮಾಡಿದ್ರೆ ಇನ್ನೊಬ್ರು ನಿನ್ನ ಸಂಸಾರನೂ ಹಾಳು ಮಾಡ್ತಾರೆ. ಅರ್ಥ ಮಾಡ್ಕೋ ಸುಮ್ಮನೆ. ಅವ್ರ ಪಾಡ್ಗೆ ಅವ್ರಿಗೆ ಚೆನ್ನಾಗಿರಕ್ಕೆ ಬಿಟ್ಬಿಡು. ಅಯ್ಯೋ, ನಾನೇನು ಮಾಡಿದೆ? ಅಲ್ಲಿ ನೋಡು ಹೆಂಗೆ ಹೇಳ್ತಾಳೆ. ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ. ಆಶಾ, ಇವಾಗೆಲ್ಲ ಯಾಕೆ ಜಾಸ್ತಿ ಮಾತಾಡ್ತೀಯಾ? ಏನೋ ಮಾತಾಡಬೇಕು ಅಂತಂದಲ್ಲ, ನಡಿ ಹೋಗೋಣ. ನೋಡಿ ಉಷಾ ಅವರೇ, ನಿಮ್ದೇನೋ ನೀವು ನೋಡ್ಕೊಳ್ಳಿ. ನೀವು ದಯವಿಟ್ಟು ನನಗೆ ಆ ಚಿಕ್ಕ ಸಾವುಕಾರಂಗೆ ಉಪದೇಶ ಮಾಡ್ದಂಗೆ ಉಪದೇಶ ಮಾಡಕ್ಕೆ ಬರಬೇಡಿ. ನಾನೇನು ಅವನೇ 420 ಅಲ್ಲ, ಸರಿನಾ? ಇವನಂತೂ ಒಳ್ಳೆ ಮಾತಾಗಂತೂ ಬುದ್ಧಿ ಕಲಿಯ ಅಂತ ನನ್ನ ಮಗನೇ ಅಲ್ಲ. ನಿಧಿ, ಎಂಥ ತಪ್ಪು ಮಾಡಿಬಿಟ್ಟೆ. ಎಂಥ ನನ್ನ ಮಗನ ಮದುವೆ ಮಾಡ್ಕೊಬಿಟ್ಟು ಎಂಥ ತಪ್ಪು ಮಾಡ್ಕೊಂಬಿಟ್ಟೆ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ. ನಾನು ಹೆಂಗಾದರೂ ಮಾಡಿ ಸರಿ ಮಾಡಬೇಕಲ್ಲ. ಏನು ಮಾಡೋದು? ಏನಾದರೂ ಒಂದು ಐಡಿಯಾ ಮಾಡೋಣ ಇರು.